ಹಲೋ ನಮಸ್ಕಾರ ಕರ್ನಾಟಕ. ಸೊ ಇವತ್ತು ನಾವು ಎಲ್ಲಿ ಹೊಂಟೀವಿ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ. ಸೊ ಮಂತ್ರಾಲಯಕ್ಕೆ ಹೊಂಟೀವಿ. ಯಾರ್ಯಾರು ಹೊಂಟೀವಿ ಅಂತ ನಿಮಗೆ ಹೇಳ್ತೀನಂತೆ. ಸೊ ಸದ್ಯಕ್ಕೆ ಆಫೀಸಿಗೆ ಹೋಗಿ ಕೆಲಸ ಮುಗಿಸ್ಕೊಂಡು ನೈಟ್ 11:15 ಟ್ರೈನ್ ಐತಿ. ಸೊ ಅದೇ ಆಫೀಸಿಂದ ಬರೋದು ಲೇಟ್ ಆಗುತ್ತೆ. ಸೊ ಈಗ ಪಿಜಿಗೆ ಹೋಗಿ ಊಟ ಗಿಟ ಮಾಡ್ಕೊಂಡು ಡ್ರೆಸ್ ಗೀಸ್ ಚೇಂಜ್ ಮಾಡ್ಕೊಂಡು ಈಗ ಹೊಂಟೀನಿ ಸ್ಟೇಷನಿಗೆ. ಸೊ ಬೈಪನಲ್ಲಿ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಐತೆ, ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗಿ ಇನ್ನು 10 ನಿಮಿಷ ಐತೆ ಟ್ರೈನಿಗೆ. ಸೊ ಜಲ್ದಿ ಎಕ್ಸಿಲೇಟರ್ ಮೇಲೆ ನಾನು ಹತ್ತಾತ್ಬಿಡ್ತೀನಿ. ಪಟ್ ಜಲ್ದಿ ಹೋಗೋಣಂತೆ. ಸೊ ಇದು S4 S3ಗೆ ಬಂದ ನಾವು. ಸೊ S3ಗೆ ಹೋಗೋಣಂತೆ. ನೆಕ್ಸ್ಟ್ S3 ಹೋಗೋಣ. ಶುಭ ಮುಂಜಾನೆ ಗಾಯ್ಸ್. ಸೊ ಇವಾಗ 6:30 ಆಗಿರ್ತೈತಿ. ಈಗ ಎದ್ದೀನಿ. ಇದು ಎಬ್ಸದ ನಮ್ಮ ಬಾಸ್ 7 ಗಂಟೆಗೆ ರೀಚ್ ಹಾಕಿದ್ದಲ್ಲೇ. ಇದು ಡೌನಿ ಸ್ಟಾಪ್ ಆಗುತ್ತೆ. ಸೊ ಡೌನಿ ಸ್ಟಾಪ್ದಾಗ ಅದೀವಿ. ಇನ್ನೇನು ಮುಂದೆ ಸ್ಟಾಪ್ ಆದಮೇಲೆ ನಮ್ಮ ಸ್ಟಾಪ್ ಬರ್ಬೋದು ಮಂತ್ರಾಲಯದ. ಇದು ನೋಡ್ರಿಪ್ಪ ಮಂತ್ರಾಲಯ ಸ್ಟಾಪ್. ಜನ ನೋಡ್ರಿ ಇಲ್ಲಿ ಅದು ರಿಸರ್ವೇಷನ್ ಅನ್ನೋದು ಜನರಲ್ ಬೋಗಿ ಆಗ್ಬಿಟ್ಟೈತಿ. ಹಂಗೆ ಮುಕ್ಕಲಾತಾರ ಜನ. ಸೊ ತೀರಾ ಇವಾಗ ಟ್ರೈನಿಂದ ಟಮ್ ಕಡೆಗೆ ಬಂದ್ಬಿಟ್ಟಿವಿ. ಪುನೀತ್ ಬಾಕ್ಸನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕನ್ನೋದಾಗ ಅವ್ನು ಮುಂದೆ ಕಳಿಸ್ಬಿಟ್ರೆ ಇಲ್ಲಿ ವೇಟ್ ಬೀಳ್ತೈತೆ ಅಂತಂದೆ. ಜಾಸ್ತಿ ಇಲ್ಲಿ ಬರೀ ಇವಾಗ ಗಾಡಿ ಕಾಣಿಸ್ತಾವ ನಿಮಗೆ ಟಮ್ದಾಗ. ನಾನು ಇದ್ರೊಳಗೆ ಕುಂದೇನೆ ಈಗ. ಸೊ ಇಲ್ಲೇ ಲಾಚ್ ಹಿಡ್ಕೊಂತ ಬಂದೀವಿ. ಈಗ ಅಣ್ಣ ಬಂದು ಆಲ್ರೆಡಿ ಮುಂದೆ ಹೋಗ್ಯಾನ. ಬರ್ರಿ. ಸೊ ಈಗ ಜಸ್ಟ್ ಹೋಟೆಲಿಗೆ ಬಂದ್ವಿ. ಹೋಗಾಗ ನಿಮ್ಗೆ ರೂಮ್ ಟೂರ್ ತೋರಿಸ್ತೀನಂತೆ ಹೆಂಗಿದೆ ಅನ್ನೋದು. ಬರ್ರಿಪ್ಪ ಇದೆ ನೋಡ ರೂಮ್ ಟೂರ ಲಾಡ್ಜಿಂದ. ಫುಲ್ ಸಾಫ್ಟ್ ಇರೋದು ಬೆಡ್ ಐತಿ. ಪುನೀತ್ ಅದ್ರ ಮೇಲೆ ಜಿಗಿತ ನೋಡಿ. ತೋರಿಸಲ್ಲ ಫುಲ್ ಹೈಫೈ. ಇದು ಬಾತ್ರೂಮ್. ಇಲ್ಲೇ ಇನ್ನೊಂದು ಬಾತ್ರೂಮ್ ಫುಲ್ ಹೈ ಕ್ಲಾಸ್. ಸೊ ಎಲ್ಲರೂ ಈಗ ಫ್ರೆಶ್ ಅಪ್ ಆಗತ್ತಾರ. ಸೊ ಇದು ರೂಮಿಂದ ಬಾಡಿಗೆ 2500. ಎಷ್ಟು ಒಂದು ದಿನಕ್ಕೆ, ಒಂದು ನೈಟಿಗೆ. ಸೊ ಎಷ್ಟು ಮಂದಿ ಇದೀನೋ ಒಂದು 4-5 ಮಂದಿ ಇದ್ದೀವಿ. ಡಿವೈಡ್ ಮಾಡ್ಕೊಂಡ್ರೆ ಒಂದು 500 ಪರ್ ಪರ್ಸನ್, ಒಂದು 500 ಬರ್ಬೋದು. ಸೊ ಈಗ ಫ್ರೆಶ್ ಅಪ್ ಆಗಿ ಸೀದಾ ನಾಷ್ಟಕ್ಕೆ ಹೋಗಿ ಅಲ್ಲಿ ಸಿಗ್ತೀನಂತೆ. ಬಾಯ್. ಹೊಟ್ಟೆ ಹಸಿವು ಆಗತ್ತಿತ್ತು, ಅದಕ್ಕೆ ಫಸ್ಟ್ ಹೋಟೆಲ್ ಹುಡ್ಕಾತೀವಿ. ಎಲ್ಲರೂ ನಾಷ್ಟ ಮಾಡಿ ಆಮೇಲೆ ಮುಂದೆ ಸ್ನಾನ ಮಾಡಿ ಪೂರ ಹೋದ್ರಾತಂತಂದೆ. ಸೊ ಬೆಳಗ್ಗೆಯಿಂದ ಹಸಿವಾಗಿತ್ತು. ಇದು ಅದು ರಾಯರ್ದ ದರ್ಶನ ಅಂತೆ. ರಾಯರ ದರ್ಶನ ಬಾಸ್ ಏನು ಮಸಾಲ ದೋಸೆ. ನಾನು ಒಂದು ಮಸಾಲ ದೋಸೆ ತೊಗೊಂಡಿನಿ. ಪುನೀತ್ ಬಾಸು ಒಂದು ಮಸಾಲ ದೋಸೆ ತಿನ್ನಂತಾರೆ. ಇದು ನೋಡಿ ಏನು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ? ಮಸಾಲ ಹಾಕ್ಬಿಟ್ಟಿದ್ದಾರೆ. ಸರಿಯಾಗಿ ಮಸಾಲ ಹಾಕಿದ್ದಾರೆ. ಸರಿಯಾಗಿ ಮಸಾಲ ಸೊ ನಾಷ್ಟ ಮಾಡಿ ಸೀದಾ ಇವರೆಲ್ಲರೂ ಏನು ಮಾಡತ್ತೆ, ಏನು ಅನ್ಕೊಳ್ತಾರ, ಒಟ್ಟು ಕಲಾತಿಲ್ಲ. ಇದು ಅಂತ ಆಮೇಲೆ ಮುಂದೆ ಆದ್ರೂ ಯಾಕೋ ಇವತ್ತು ಬಕಾಸುರನ್ ತಮ್ಮನ್ ತರ ಆಡ್ತಿದ್ದಾನೆ ನೋಡಿ. 2 ಸಲ ಏನು ಮೊದಲು ಮಸಾಲೆ ದೋಸೆ ತೆಗೊಂಡ್ಬಿಟ್ಟಿದ್ದಾನೆ, ಆಮೇಲೆ ಇಡ್ಲಿ ವಡೆ ತೆಗೊಂಡ್ಬಿಟ್ಟು ಫುಲ್ ಬ್ಯಾಟಿಂಗ್. ಇನ್ನೇನಾದ್ರು ಆರ್ಡರ್ ಮಾಡ್ಲಾ? ಬೇಕಾದ್ರೆ ಇನ್ನೊಂದು ಆರ್ಡರ್ ಮಾಡ್ತೀವಿ. ಇವಾಗ ನಾಷ್ಟ ಮಾಡ್ಕೊಂಡು ಬಂದ್ವಿ. ಈಗ ಸೀದಾ ಗೆಟಪ್ ಚೇಂಜ್ ಮಾಡ್ಕೊಂಡು ನಿಮ್ಗೆ ಸಿಗ್ತೀವಂತ ನೋಡ್ರಿಪ್ಪ. ಹೊಸ ಲುಕ್ಕ ಬಿಲ್ಡ್ರ ನಾವೇನು ಸಾದಾ ಇದೀವಿ, ಅಡ್ಜಸ್ಟ್ ಮಾಡ್ಕೊಳ್ರಿ. ಏನಿಲ್ಲ ಹಂಗೆ ನಾವು. ಸೊ ಗುಡಿದಾಗ ಸಿಗ್ತೀವಿ 9. ಬಾಯ್. ನೀರು ಜಾಸ್ತಿ ಇರೋದ್ರಿಂದ ಯಾರೂ ಬಿಡಾತಿಲ್ಲ ಇಲ್ಲಿ. ಯಾಕಂದ್ರೆ
ತುಂಬ ಹರಿಯೋದಕ್ಕೆ ಪೊಲೀಸರು ಎಲ್ಲರೂ ನಿಂತ್ಬಿಟ್ರೆ ಇಲ್ಲೇ ಒಳಗೆ ಬಿಡಾತಿಲ್ಲ. ಸೊ ಅಷ್ಟೇ ನೋಡ್ಕೊಂಡೆ ಸ್ವಲ್ಪ ನೀರು ಬಿಟ್ಕೊಂಡು ಸೊ ಇಲ್ಲೆಲ್ಲ ಸ್ಟೋರಿ ಅದಾವೆ. ಬರ್ಬೇಡ ಸೊ ಈಗ ಜಸ್ಟ್ ದರ್ಶನ ಮುಗಿಸ್ಕೊಂಬಂದು ಈಗ ಪ್ರಸಾದ ತೊಗೊಳಕ್ಕೆ ಅಂತ ನೋಡ್ತೀವಿ. ಸೊ ಪ್ರಸಾದ ತೊಗೊಳಕ್ಕೆ ಅಂತ ನಾಮ ಎಷ್ಟು ಚಂದಕ್ಕೆ ಹಾಕಾರಲ್ಲ, ತಿರುಪತಿದಾಗ ಹಂಗೆ ಹಾಕ್ತಾರೆ, ಇಲ್ಲೂ ಹಿಂಗೆ ಹಾಕ್ತಾರೆ ನಾಮ. ಈ ಪಾಳೆ ಐತಿ ಇಷ್ಟ ಪ್ರಸಾದ. ಇವಾಗ ನೋಡಿದ್ರೆ ಬರೀ ಫೋನ್ದಾಗ ಇರ್ತಾನೆ, ಅದು ಯಾರ ಜೊತೆ ಮೆಸೇಜ್ ಮಾಡ್ತಿರ್ತಾನೆ. ಸೊ ಈಗ ಪ್ರಸಾದಕ್ಕೆ ಹೊಂಟೀವಿ. ಪುನೀತ್ ನಾನು ದೊಡ್ಡ ಪಾಳೆ ಐತಿ. ಪಾಳೆನಾಕಿ ನನಗೆ ಫ್ರೀ ಐತಿ, ಸುಮ್ಮನೆ ನೋಡ್ಕೊತ ಹೋಗೋದ ತಿರ್ಗೋದ ರೌಂಡ್ ಹೊಡ್ಕೊತ ತೋರಿಸ್ತೀನಿ ನಾನು ನಿಮಗೆ ಪ್ರಸಾದಾಗ. ಇನ್ನೂ ರೌಂಡ್ ಹೊಡೆದ್ರಾಗ ಅದು ಇನ್ನೂ ಹೋಗಿಲ್ಲ. ಪ್ರಿಯ ಫೋನ್ ಸೀದಾ ಊಟ ಮುಗಿಸ್ಕೊಂಡು ಈಗ ಗೋಲಿ ಸುಡಾಪುರಕ್ಕೆ ಬಂದೀವಿ. ಸೊ ರೂಮಿಂದ ಈಗ ಹೊರಗೆ ಬಂದ್ವಿ. ಸಂಜೆಗೆ ಈವ್ನಿಂಗ್ ವಾಕ್ ಅಂತಂದೆ ಊರ ತುಂಗಭದ್ರಾ ತುಂಬಿ ಹರಿಯಾತಿದ್ದೆ, ಹಂಗೆ ಹೋಗೋಣಂತ ಬರ್ರಿ. ಪುನೀತಿಂದಿದ್ದೆ ಎಷ್ಟನೇ ಟೈಮ? ನಂದಂತರೂ ಇದು ಫಸ್ಟ್ ಟೈಮ. ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ನಾನು ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಇದರಲ್ಲಿ ನೀರೇ ಇರಲಿಲ್ಲ, ಅದು ಬೇಸಿಗೆ ಟೈಮ್ ಅಲ್ವಾ. ಫುಲ್ ಸ್ವಲ್ಪ ನೀರಿತ್ತು, ಫುಲ್ ಕಲ್ಲು ಬಂಡೆ ತುಂಬಿತ್ತು. ಇವಾಗ ನೋಡಿ ಫುಲ್ ಹೌದು, ಹುಷಾರಾಗಿ ಟಿ ಹೊಡ್ಕೊಂತ ನಿಂತು ಬಿಡ್ತಾರಿಲ್ಲ. ಫಸ್ಟ್ ಟೈಮ್ ಬಂದಾಗ ಯಾರು ಬಂದಿದ್ದೀನಿ? ಕಸಿನ್ ಜೊತೆ ಬಂದಿದ್ದು. ಇವಾಗ ಫ್ರೆಂಡ್ಸು ಕಸಿನ್ಸ್ ಎಲ್ಲರೂ ಇದ್ದಾರೆ. ತುಂಗಭದ್ರಾ ತೋರಿಸ್ತೀನಿ ಬರ್ರಿ. ಏನು ಮಾಡ್ಬೇಕು, ಸುಮ್ಮನೆ ಹಿಂಗೆ ಗಾಳಿಗೆ ನಿಂತೀವಿ ಇಷ್ಟ. ಮಸ್ತ್ ಗಾಳಿ ಅಂದ್ರೆ ಮಸ್ತ್ ಬಿಟ್ಟಿದೆ. ಈ ಗುಡಿಗೆ ನೀ ಬಂದಾಗ ಓಪನ್ ಇತ್ತು ತಾನೇ? ಈ ಗುಡಿ ಓಪನ್ ಇತ್ತು. ಏನು ಇರ್ಲಿಲ್ಲ, ಮಾತ್ರ ಲಾಸ್ಟ್ ಟೈಮ್ ಬಂದಾಗ ಯಾವ ಟೈಮ್ದಾಗ ಬಂದಿದ್ದೆ? ಫೆಬ್ರವರಿ ಟೈಮ್. ಸೊ ಈಗ ಮಳೆ ಜಾಸ್ತಿ ಬಂದು ಹೊಡೆಯೋದಲ್ಲ, ಹಾಗಾಗಿ ಎಲ್ಲ ತುಂಬಿ ತುಂಗಭದ್ರಾ ತುಂಗವಾಗ್ಬಿಟ್ಟು. ಸರಿ, ಇವಾಗ ನೈಟ್ ಹೆಂಗಿರುತ್ತೆ ಮಂತ್ರಾಲಯ ಅಂತಂದು ತೋರಿಸ್ತೀನಿ ಅಂತ ಬರ್ರಿ. ಸೊ ಈಗೆಲ್ಲ ಲೈಟ್ ಹಚ್ಚಿದ್ರೆ 7 ಗಂಟೆ ಆಗೈತಿಗೆ ಸದ್ಯ ಟೈಮ್. 8 ಗಂಟೆಗೆ ಟ್ರೈನ್ ಐತಿ. ಇದು ಲೈಟ್ ಹಚ್ಚಾರ ಎಷ್ಟೊಂದು ಮಸ್ತ್ ಕಾಣ್ತೈತೆ ಅಂತಂದ್ರೆ ವೆಯ್ಟ್ ಮಾಡ್ತೀವಿ ಸುತ್ತನ. ಸೊ ಇವಾಗ ಹಚ್ಚಾರ, ನಿಮಗೂ ತೋರಿಸ್ತೀನಂತೆ. ಮುಗಿಸ್ಕೊಂಡೆ ಸೀದಾ ಟ್ರೈನಿಗೆ ರೈಲ್ವೆ ಸ್ಟೇಷನ್ದಾಗ ಸಿಗ್ತೀವಂತೆ. ಬಾಯ್.
ಮಾಡ್ಯಾರ ಸುಖ ಸಿಗತೈತಿ. ಏನಂದ್ರೆ ಗಾಳಿ ಚಂದ ಗಾಳಿ ಬರತೈತಿ, ಸೈಲೆಂಟ್ ಐತಿ. ಅತ್ತಾಗಿತ್ತಾಗ ಲೈಟಿಂಗ್ ಹಾಕ್ಯಾರ. ಸೊ ಸಮಾಧಾನ ಹಾಕಿದ್ರು ಒಂದು ಸ್ವಲ್ಪ ಮನಸ್ಸಿಗೆ. ಈ ಸೈಡ್ ಎಲ್ಲ ದೇವಸ್ಥಾನ ಅದಾವ. ಈ ಸೈಡ್ ಪೂರ ಕೃಷ್ಣಂದ ತೋರ್ಸ್ಯಾರ. ಹಿಂದೆ ರಾಘವೇಂದ್ರ ಮಠ. ನಮ್ಮ ರೂಮಿನ ಜರ್ನಿ ಇಲ್ಲಿಗೆ ಮುಕ್ತಾಯವಾಯಿತು. ಫ್ಯಾನ್ ಆಫ್ ಮಾಡಿ ಎಲ್ಲ ಬೆಡ್ ಗಿಡ್ ಎಲ್ಲ ಒಳಗೆ ರೆಬಿಸಿ ರೂಮ್ ಎಲ್ಲ. ಸೊ ಮಾತ್ರ ಅಲ್ಲಿಂದ ಈಗ ಸೀದಾ ಸ್ಟೇಷನಿಗೆ ಹೊಂಟಿವಿ. ಹೋಗೋ ಮುಂದಂತರೂ ಬರಲಿಲ್ಲ, ಈಗ ಬರೋ ಮುಂದಂತರೂ ಒಂದು ಬಾಜು ಕುಂತಾನ. ಹೆಂಗಿನ ಸಾಧ್ಯತೆ ನೀವು ಸುತ್ತಾಗೋಯ್ತು. ಹೌದಾ? ಟ್ರೈನ್ ಡಿಲೇ ಅಂತ ಹೇಳಿ 1 hour ಡಿಲೇ. ಆರಾಮಾಗಿ ಹೋಗಿ ರೆಸ್ಟ್ ಮಾಡು. ಮತ್ತೆ ಊಟ ಇವಾಗ ಅಲ್ಲೇ ಹೋಗಿ ಉಪ್ಪಿಟ್ಟು ಮಾಡೋದ? ಅಲ್ಲೇ ದಿಗೋಸ್ಬಿಡೋಣ. ಎಲ್ಲಿ? ರೈಲ್ವೆ ಸ್ಟೇಷನಲ್ಲಿ ಚೆನ್ನಾಗಿದೆ. ಹಾಂ, ಇದು first time ಟಮ್ಟಮ್ಮಿಂದ ಎಕ್ಸ್ಪೀರಿಯನ್ಸ್. ನಿಮ್ದು ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಬಂದಿರೋದು. ಅಂದೇನು ಎಲ್ಲ ಅನುಕೂಲ ಆಯಿತು, ಸಮಾಧಾನ ಆಯಿತು. ಎಲ್ಲ ರಿಸರ್ವೇಷನ್ನ ಜೀವನ ಮಾಡಿದ್ದೆ. ಸೊ ಥ್ಯಾಂಕ್ಸ್ ಟು ಏನಿಲ್ಲ, ಇವ್ರಿಗೆ ಬಿಗ್ ಬಾಸ್. ಇವ್ರು ಬಿಗ್ ಬಾಸ್, ಇವ್ರು ಗೈಡ್ ಮಾಡೋರು, ನಾವು ಬರೋರು ಅಷ್ಟೇ. ಅದು ಬಿಟ್ಟು ಏನಿಲ್ಲ. ಸೊ ಎಲ್ಲ ಅನುಕೂಲ ಆಗಿತ್ತೆ. ಆರಾಮಾಗಿ ಹೋಗಿ ಆರಾಮಾಗಿ ಸೇಫಾಗಿ ಹೊಂಟಿವಿ ವಾಪಸ್ ಬೆಂಗಳೂರಿಗೆ. ಎಷ್ಟೊತ್ತನ ಇಲ್ಲೇ ಕುಂತಿದ್ವಿ ನೋಡಿ. ಇಲ್ಲೇ ಇದ್ರೊಳಗೆ ಟಮ್ದಾಗ ಬಂದ್ವಿ. ಇಲ್ಲೇ ಸ್ಟೇಷನ್ ಮುಂದೆ ಅದೀವಿ ಈಗ. ಶುಭ ಮುಂಜಾನೆ ಕಾಯ್ಸ್. ರೈಲ್ವೆ ಸ್ಟೇಷನಿಗೆ ಹೋದ್ವಿ. ಅಲ್ಲಿಂದ 7 ಗಂಟೆಗೆ ಇತ್ತು. ಸೊ ಅದಕ್ಕೆ ಬೇಡ, ಲೇಟ್ ಆಕೈತೆ ಅಂತಂದ್ರೆ ಮತ್ತು BMTC ಬಂದ್ವಿ. ಬೈಪನಹಳ್ಳಿ ಕಡೆ ಅಲ್ಲಿಂದ ಸೀದಾ PGಗೆ ಹೋಗೋಣ. ಸೊ ಇಲ್ಲೇ PG ಹತ್ರ ಬಂದೆ. ಈಗ ಸೀದಾ ಹೋಗಿ ಬೀಳ್ತೀನಿ ಈಗ. ಸೊ ಅದಕ್ಕೆ ಈಗ ವ್ಲಾಗ್ ಎಂಡ್ ಮಾಡೋಣ ಇಲ್ಲೇ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಬೈ ಬಾಯ್, ಟೇಕ್ ಕೇರ್, ಗುಡ್ ಡೇ.